ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ಲ ಪ್ರೆಸ್ ಅವರಿಗೆ, ಇಲ್ಲಿ ಬಂದು ಎಲ್ಲ ಆರ್ಟಿಸ್ಟ್, ಎಲ್ಲ ಟೀಮ್ ಮೇಟ್ ಎಲ್ರಿಗೂ ನಮಸ್ಕಾರ. ಸೊ ನೆಕ್ಸ್ಟ್ ಮಂಡೇ ಆನ್ವರ್ಡ್ 6:30. ಸೊ ನನ್ನ ದೇವರು ಬರ್ತಿದೆ, ಅಂದರೆ ತುಂಬ ಪ್ರಾಮಿಸಿಂಗ್ ಆಗಿ ಬಂದಿದೆ. ಅಂದರೆ ಟೆಲಿವಿಷನ್ನ ಕೋರ್ ಆಡಿಯನ್ಸ್ಗೆ ಇಷ್ಟ ಆಗೋ ಒಂದು ಕತೆ, ಒಂದು ತುಂಬ ಮಾಡರ್ನ್ ಅಲ್ಲ, ತುಂಬ ರೂರಲ್ ಥರದ ಒಂದು ತುಂಬ ಇಂಟ್ರೆಸ್ಟಿಂಗ್ ಆದ ಒಂದು ಟೆಲಿವಿಷನ್ ಆಡಿಯನ್ಸ್ಗೆ ಇಷ್ಟ ಆಗಿರೋ ಒಂದು ಕಥೆಯಾಗಿ ಬಂದಿದೆ ಅದು. ಸೊ ತುಂಬ ಪ್ರಾಮಿಸಿಂಗ್ ಇದೆ. ಸುದ್ದಿ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ, ರವಿಶಂಕರ್ ಅವರು. ಸೊ ಅಷ್ಟು ಬಿಸಿ ಸ್ಟಡಿ ಮಧ್ಯದಲ್ಲಿ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ, ಅವರೇ ಡೈರೆಕ್ಟ್ ಮಾಡ್ತಿದ್ದಾರೆ ಅಂದಾಗ ಇಟ್ ಕೇಮ್ ವೆರಿ ವೆಲ್. ಸೊ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು ಪ್ರಕಾಶ್ ಸರ್. ಪ್ರೇಕ್ಷಕರು ಈ ಪ್ರಾಜೆಕ್ಟ್ ಇಂದ ಹೊಸದಾಗಿ ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು? ಇಲ್ಲ, ಹೊಸದಾಗಿ ಅನ್ನೋದು ಅಂದರೆ ಆ್ಯಕ್ಚುಲ್ ಆಗಿ ಫ್ರೆಶ್ನೆಸ್ ಈಸ್ ಇನ್ ದಿ ಥಾಟ್ ಆಸ್ ವೆಲ್ ಆಸ್ ದಿ ಸೀನ್ಸ್ ಅಷ್ಟೇ. ಮಿಕ್ಕಂತೆ ಕಥೆಗಳು ಎಲ್ಲರೂ ಹೇಳಿರೋದೇನೆ, ಆದರೆ ಹೊಸ ದೃಶ್ಯಗಳನ್ನು ಕಟ್ಟುವಲ್ಲಿ ಮತ್ತು ಅದನ್ನು ಹೇಳೋ ರೀತಿಯಲ್ಲಿ ಹೊಸತನವನ್ನು ರೂಪಿಸೋದ್ರಲ್ಲಿ ಮಾತ್ರ ನಾವು ಪ್ರಯತ್ನ ಪಟ್ಟಿದ್ದೀವಿ. ಇದಕ್ಕೆ ಒಟ್ಟು ಕತೆ ಮತ್ತು ಚಿತ್ರಕಥೆ ಮಾಡಿರೋದು ನಿರ್ಮಾಪಕಿ ಶ್ರುತಿ ನಾಯ್ಡು ಅವರೇನೆ. ಅವರೇ ಈ ಥಾಟನ್ನು ಒಂದು ಯೋಚನೆ ಮಾಡಿಕೊಂಡು ಚಿತ್ರಕಥೆ ಬರ್ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಡೈರೆಕ್ಟ್ ಮಾಡ್ತಾಯಿದ್ದೀನಿ. ಬ್ಯುಸಿ ಶೆಡ್ಯೂಲ್ ಅಂತ ಏನಿಲ್ಲ, ಆ್ಯಕ್ಚುಲಾಗಿ ಇದಿಲ್ಲದೆ ಇದ್ದಾಗ ಅದು, ಅದಿಲ್ಲದೆ ಇದ್ದಾಗ ಇದು ಅಂತ ಮಾಡ್ತಾ ಇರ್ತೀವಿ. ಎರಡೂ ಕಾಯಕನೇ, ಅದು ದೊಡ್ಡದು ಇದು ಚಿಕ್ಕದು ಅನ್ನೋದೆಲ್ಲ ಏನೂ ಇಲ್ಲ. ಎರಡೂ ನಮಗೆ ಹೆಸರು ಮತ್ತು ಹಣ, ಕೀರ್ತಿ ಎಲ್ಲವನ್ನೂ ತಂದುಕೊಡುವಂಥ ಕೆಲಸನೇ. ಹಾಗಾಗಿ ನನ್ನ ದೇವರು ಶ್ರುತಿ ನಾಯ್ಡು ಅವರು ನಿರ್ಮಾಣ ಮಾಡಿ ನಾನು ನಿರ್ದೇಶನ ಮಾಡ್ತಾಯಿದ್ದೀನಿ. ಕಲರ್ಸ್ ಕನ್ನಡಗೆ ಇದು ನಮ್ಮ 3ನೇ ಧಾರಾವಾಹಿ. ಇತ್ತೀಚಿನ ದಿನಗಳಲ್ಲಿ ಧಾರಾವಾಹಿ ಚೆನ್ನಾಗಿ ಮೂಡಿ ಬಂದಿದೆ ಅನ್ನೋದು ನಮ್ಮ ನಂಬಿಕೆ. ಜನಕ್ಕೆ ಇಷ್ಟ ಆಗತ್ತೆ ಅನ್ನೋದ್ರ ಬಗ್ಗೆ ಭರವಸೆ ಮತ್ತು ನಂಬಿಕೆ ಎರಡೂ ಇದೆ. ಪಾತ್ರಧಾರಿಗಳಾಗಿ ಎಲ್ಲರೂ ಚೆನ್ನಾಗಿ ನಟಿಸಿದ್ದಾರೆ. ಅವಿನಾಶ್ ಇರ್ಬೋದು, ಮಯೂರಿ ಇರಬಹುದು, ಯುಕ್ತ, ವಿರಾಟ್, ವಿ ಮನೋಹರ್ ಸರ್ ಅಂತೂ ತಿಂದಾಕ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ರೇಖಾದಾಸ್ ಅವರು ಅಷ್ಟೇ, ತುಂಬ ಅವರು ಅಂದರೆ ಅಷ್ಟು ಸೀನಿಯರ್ ಕಲಾವಿದೆ. ನಾನು ಬಹುಶಃ ಚಿಕ್ಕಂದಿನಿಂದ ಅವ್ರ ನಟನೆಯನ್ನು ನೋಡಿ ಬೆಳೆದವರು. ಹಾಗಾಗಿ ಅವರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಧಾರಾವಾಹಿಲಿ ಅಂದರೆ, ರೇಖಾದಾಸ್ ಅವರ ಮುಂದೆ ಬೇರೆ ಎಲ್ಲರೂ ಮಂಕ ಕಾಣಿಸುವಷ್ಟು ಚೆನ್ನಾಗಿ ಮಾಡಿದ್ದಾರೆ ರೇಖಾದಾಸ್ ಅವರು. ಈಗ ನಾನು ಸುಮ್ಮನೆ ಅವ್ರು ಇಲ್ಲಿ ಕೂತಿದ್ದಾರೆ ಅಂತ ಹೊಗಳಿಕೆ ಹೇಳ್ತಾಯಿಲ್ಲ, ನಿಜವಾಗ್ಲೂ ಅವ್ರು ಅಷ್ಟು ಚೆನ್ನಾಗಿ ಆ ಪಾತ್ರನ ನಿಭಾಯಿಸಿದ್ದಾರೆ ಮತ್ತು ನಿರ್ವಹಿಸಿದ್ದಾರೆ. ಎಲ್ಲ ಪಾತ್ರಧಾರಿಗಳು ಚೆನ್ನಾಗಿ ಮಾಡಿದ್ದಾರೆ. ಯಾರ್ದಾದ್ರೂ ಹೆಸರು ಬಿಟ್ಟಿದ್ರೆ ಆಮೇಲೆ ಇವನೇನು ನನ್ನ ಹೆಸರು ಹೇಳಿಲ್ಲ ಅಂತ ಬೈಕೊಂಡು ಪೋಸ್ಟ್ ಗಿಸ್ಟ್ ಹಾಕ್ಬಿಟ್ಟಿದ್ರು ಅಲ್ಲಿ ಇಲ್ಲಿ, ಆ ಥರದ್ದೇನು ಮಾಡಬೇಡಿ. ಚೆನ್ನಾಗಾಗಿದೆ ಧಾರಾವಾಹಿ. ಇಟ್ಸ್ ಓನ್ಲಿ ಥಿಂಗ್ ಇಷ್ಟು ಜನ ಇಷ್ಟಪಡಬೇಕು ಅಷ್ಟೇ. ಜನ ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ರಮೇಶ್ ಇಂದಿರಾ ಸರ್. ವರ್ಷಗಳಿಂದ ಜನರ ಮುಂದೆ ಪ್ರಸ್ತುತಪಡಿಸ್ತಾ ಬಂದಿದ್ದೀರಾ. ನಿಮಗೆ ಈ ಒಂದು ಪ್ರಾಜೆಕ್ಟ್ ಎಷ್ಟು ಸ್ಪೆಷಲ್? ಎಲ್ರಿಗೂ ನಮಸ್ಕಾರ. ಸುಮಾರು ಒಂದು 15 ವರ್ಷಗಳಿಂದ ನಾವು ಧಾರಾವಾಹಿ ನಿರ್ಮಾಣ ಮಾಡ್ತಾ ಇದ್ದೀವಿ. ಕನ್ನಡ ಧಾರಾವಾಹಿಗಳನ್ನ ನಿರ್ಮಾಣ ಮಾಡೋದೇ ಒಂದು ಹೆಮ್ಮೆ ವಿಷಯ. ಅದರಲ್ಲೂ ಕಲರ್ಸ್ ಕನ್ನಡ ವಾಹಿನಿಗೆ ಧಾರಾವಾಹಿ ಮಾಡೋದು ಒಂದು ವಿಶೇಷ. ಯಾಕೆ ಅಂದರೆ, ನಾವು ಹೋಗಿ ಅವ್ರ ಹತ್ರ ಧಾರಾವಾಹಿ ಕೊಡಿ ಅಂತ ಕೇಳಿದ ತಕ್ಷಣ ಅವರು ಹೇಳೋ ಮೊದಲನೇ ಮಾತು, ನಿಮ್ಮ ಹತ್ರ ಒಳ್ಳೆ ಕತೆ ಇದ್ದರೆ ಕೊಡಿ ಅಂತ. ಇವತ್ತು ಎಲ್ಲ ಕಡೆ ನೀವು ಅಬ್ಸರ್ವ್ ಮಾಡಿದರೆ ರೀಮೇಕ್ ಟ್ರೆಂಡ್. ತುಂಬ ಸುಲಭ ರೀಮೇಕ್ ಧಾರಾವಾಹಿಗಳನ್ನು ಮಾಡಿ ನಾವು ಗೆಲ್ಲೋದು. ಯಾಕೆಂದರೆ ನಮ್ಗೆ ಆಲ್ರೆಡಿ ಕಥಾ ಹಂದರ ಗೊತ್ತಿರುತ್ತೆ, ಪಾತ್ರಧಾರಿಗಳು ಯಾರು ಹಿಟ್ ಆಗ್ತಾರೆ, ಯಾರು ಫ್ಲಾಪ್ ಆಗುತ್ತೆ, ಎಲ್ಲವೂ ಆಲ್ರೆಡಿ ಒಂದು ರಿಸರ್ಚ್ ಆಗಿಬಿಟ್ಟಿರುತ್ತೆ. ಆದರೆ ಸ್ವಂತ ಕತೆ ಮಾಡಿ ಆ ಕಥೆಯನ್ನು ಸುಮಾರು ನಾವೀಗ ಒಂದು ಎಳೆ ಹೇಳಿದ್ದಕ್ಕೆ ಇಡೀ ಕಲರ್ಸ್ ಕನ್ನಡ ಟೀಮ್ ನಮ್ಮ ಜೊತೆ ಕೂತು ಒಂದು 2-3 ತಿಂಗಳು ಅದ್ರ ಮೇಲೆ ಕೆಲಸ ಮಾಡಿ ಪ್ರೇಕ್ಷಕರ ಮನ ಮುಟ್ಟೋ ಕತೆ ಆಗೋವರೆಗೂ ಅದನ್ನು ಬಿಡದೆ ಗಟ್ಟಿ ಕತೆ ಮಾಡಿ ಆಮೇಲೆ ನಾವು ಚಿತ್ರೀಕರಣಕ್ಕೆ ಹೋಗಿದ್ದು. ಸೊ ಅಷ್ಟು ಶ್ರಮ ಇದೆ. ನಾನು ಕನ್ನಡದ ನಮ್ಮ ವೀಕ್ಷಕರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನೀವು ಎಷ್ಟು ಸ್ವಮೇಕ್ ಚಿತ್ರಗಳು, ಸ್ವಮೇಕ್ ಧಾರಾವಾಹಿಗಳನ್ನು ಪ್ರೋತ್ಸಾಹಿಸ್ತೀರೋ ಅಷ್ಟು ಕನ್ನಡದ ಬರಹಗಾರರಿಗೆ ಕೆಲಸ ಸಿಗುತ್ತೆ. ಸೊ ದಯವಿಟ್ಟು ಸ್ವಮೇಕ್ ಚಿತ್ರಗಳು, ಸ್ವಮೇಕ್ ಧಾರಾವಾಹಿಗಳನ್ನು ಹೆಚ್ಚು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇಷ್ಟು ದಿನ ಹಿರಿತೆರೆಯಲ್ಲಿ ಬ್ಯುಸಿ ಆಗಿದ್ದ ನೀವು ಈಗ ಕಿರುತೆರೆಗೆ ಎಂಟ್ರಿ ಕೊಡೋ ಟೈಮ್ ಬಂದಾಗಿದೆ. ಈ ಕಥೆಯನ್ನು ಒಪ್ಕೊಳ್ಳೋಕೆ ಏನಾದರೂ ಕಾರಣ ಇದೆಯಾ? ಇವಾಗಲೇ ಎಲ್ರಿಗೂ ನಮಸ್ಕಾರ. ರಮೇಶ್ ಸರ್ ಹೇಳ್ದಂಗೆ ಆ್ಯಂಡ್ ಶ್ರುತಿ ಮೇಡಮ್ ಹೇಳ್ದಂಗೆ ಸ್ವಮೇಕ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಅದಕ್ಕಿಂತ ಹೆಚ್ಚಾಗಿ ಆ ಕಥೆಯಲ್ಲಿರೋಂಥ ಒಂದು ಸ್ಟ್ರೆಂತ್. ಅಂದರೆ ಇವಾಗ ಎಷ್ಟು ಸ್ಪಷ್ಟವಾಗಿ ಒಂದು 4 ಮಾತುಗಳು ಮಾತಾಡಿದ್ರು ರಮೇಶ್ ಸರ್, ಅದರಲ್ಲಿ ಎಲ್ಲನೂ ಸ್ಪಷ್ಟವಾಗಿ ಹೇಳಿದ್ರು. ಅದೇ ಈ ಕತೆ ಮಾಡಬೇಕಾದ್ರೆ ಇನ್ನೂ ಅದ್ಭುತವಾಗಿ ಮೂಡಿಬಂದಿರೋಂಥ ಪ್ರತಿಯೊಬ್ಬರು ಕ್ಯಾರೆಕ್ಟರ್, ಅದರಲ್ಲಿ ಹಲವಾರು ಕ್ಯಾರೆಕ್ಟರ್. ಅಂದರೆ ಇದಕ್ಕೆ ಬೇಕಾಗಿರೋದು ನನ್ನ ತಾಯಿ ಪಾತ್ರ ಮಾಲಿನಿ ಅಮ್ಮ, ಆ್ಯಂಡ್ ಸಿಸ್ಟರು, ನನ್ನ ಬ್ರದರು ವಿ ಮನೋಹರ್ ಸರ್,
ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ ಲೆಜೆಂಡ್ರಿ. ಅವರು ಇಂಟ್ರಡ್ಯೂಸ್ ಮಾಡಿದಂಥ ದೊಡ್ಡ ಕಲಾವಿದರಾಗಿರಲಿ, ಮ್ಯೂಸಿಷಿಯನ್ಸ್ ಆಗಿರಲಿ, ನಿಮಗೆ ಗೊತ್ತಿರೋ ಹಂಗೆ. ಸೊ ಇವ್ರ ಜೊತೆ ಎಲ್ಲ ಮಾಡ್ಬೇಕಾದ್ರೆ ಆ್ಯಂಡ್ ಇವ್ರು ಕೊಟ್ಟಂಥ ಪಾತ್ರ ಸಚ್ಚಿದಾನಂದ ತುಂಬ ಪವರ್ಫುಲ್ ಆದಂಥ ಪಾತ್ರ ಆ್ಯಂಡ್ ಖುಷಿ ಆಗುತ್ತೆ. ಆ್ಯಂಡ್ ಈ ಕತೆ ಫಸ್ಟು ಮೇಡಮ್ ನನಗೆ ಕೇಳಿದಾಗ ನಾನು ಟಿ ವಿ ಸೀರಿಯಲ್ ಮಾಡಲ್ಲ ಅಮ್ಮ ಅಂತ. ಸೊ ಈ ಸೆಡ್ ಬಂದು ಫಸ್ಟ್ ಮೀಟ್ ಮಾಡಿ ಅಂತ. ದೆನ್ ಆ ಕತೆ ಕೇಳಿದಾಗ ದೇ ವಾಸ್ ನೋ ರೀಸನ್ ಟು ಸೇ ನೋ. ಸೊ ಅದ್ರ ಜೊತೆಗೆ ರಮೇಶ್ ಸರ್ ಅವರ ಡೈರೆಕ್ಷನ್ ಆ್ಯಂಡ್ ಮೇಡಮ್ ಅವ್ರ ಕತೆ ಆ್ಯಂಡ್ ತುಂಬ ಅದ್ಭುತವಾದಂಥ ಟೀಮ್. ಆ್ಯಂಡ್ ಪ್ರತಿ ದಿವಸ ಒಂದು ಹೊಸ ತನ್ನ ಕಲಿಯೋಕ್ಕೆ, ಪ್ಲಸ್ ನನ್ನ ಆ್ಯಕ್ಟಿಂಗ್ ಆಗಿರ್ಬೋದು ಅಥವಾ ಮೀಟ್ ಮಾಡಿದಂಥ ಟೆಕ್ನಿಷಿಯನ್ಸ್ ಆಗಿರಲಿ, ಎಲ್ಲರೂ ಅದ್ಭುತವಾದಂಥ ಒಂದು ಸಪೋರ್ಟ್. ಆ್ಯಂಡ್ ಸರ್ ಹೇಳ್ದಂಗೆ ಈ ಒಂದು ಕತೆಗೆ ಒಂದು ಟೈಮಿಂಗ್ ಆಗಿರ್ಬೋದು ಆ್ಯಂಡ್ ಇದು ಮಾಡರ್ನ್ನು ಅಲ್ಲ ಅಥವಾ ಹಳ್ಳಿ ಕಥೆನೂ ಆಗಲ್ಲ. ಸೊ ಎಲ್ರಿಗೂ ರೀಚ್ ಆಗೋಂಥ ಒಂದು ಸಿಂಪಲ್ ಬಟ್ ಬ್ಯೂಟಿಫುಲ್ ಕತೆ ಇರೋದು. ಆ್ಯಂಡ್ ಅಲ್ಲಿರೋಂಥ ಎಮೋಷನ್ಸನ್ನು ತುಂಬ ಚೆನ್ನಾಗಿ ಮೂಡಿಬಂದಿದೆ. ಆ್ಯಂಡ್ ಸರ್ ಹೇಳ್ದಂಗೆ ಭರವಸೆ ಆ್ಯಂಡ್ ಅದಕ್ಕೆ ನಮ್ಮ ಹೋಪು ಆ್ಯಂಡ್ ನಿಮ್ಮ ಎಲ್ಲ ಸಪೋರ್ಟ್ ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ದೇವರು ಧಾರಾವಾಹಿಯ ಕಥಾನಾಯಕಿ ಮಯೂರಿ ಅವರೇ, ಕಲರ್ಸ್ ಪರಿವಾರದವರೇ ಆಗಿದ್ದ ನೀವು ಇದೀಗ ಮತ್ತೆ ಹೊಸ ಪ್ರಾಜೆಕ್ಟ್ ಮೂಲಕ ವಾಪಸ್ ಆಗಿದ್ದೀರಾ. ಏನು ಹೇಳೋಕೆ ಇಷ್ಟಪಡ್ತೀರಾ ಇದ್ರ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಸುಮಾರು ವರ್ಷಗಳ ಹಿಂದೆ ನನ್ನ ಚೊಚ್ಚಲ ಪ್ರಾಜೆಕ್ಟ್ ಕಲರ್ಸ್ ವಾಹಿನಿಗೆ ಆಗಿತ್ತು. ಅಶ್ವಿನಿ ನಕ್ಷತ್ರ ಅನ್ನೋ ಧಾರಾವಾಹಿ. ಆನಂತರ ಸುಮಾರು ಸಿನಿಮಾಗಳನ್ನು ಮಾಡಿದೆ. ಆನಂತರ ಒಂದು ಚಿಕ್ಕ ಬ್ರೇಕಲ್ಲಿದ್ದೆ. ಆ ಸಮಯದಲ್ಲಿ ಒಂದೆರಡು ಕಥೆ ಕೇಳಿದೆ. ಆನಂತರ ಶ್ರುತಿ ಮ್ಯಾಮ್ನ ಮೀಟ್ ಆದಾಗ ಈ ಒಂದು ಲೈನ್ ಹೇಳಿದ್ರು, ಮಯೂರಿ ಅನ್ನೋ ಪಾತ್ರನ ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಐ ಥಿಂಕ್ ಕೆಲವೊಂದು ಹಾಗೆ ಕ್ಲಿಕ್ ಆಗುತ್ತೆ ಅಂತಾರಲ್ಲ, ಸೊ ಆ ಕಥೆ ಕೇಳೋಕ್ಕೆ ರೋಮಾಂಚನವಾಗಿತ್ತು. ಆ ಪಾತ್ರ ಎಸ್ಪೆಷಲಿ ಮಯೂರಿ ಅನ್ನೋ ಪಾತ್ರ ಕೇಳೋಕ್ಕೂ ಇನ್ನೂ ರೋಮಾಂಚನವಾಗಿತ್ತು. ತುಂಬ ಖುಷಿ ಆಯಿತು. ಆ್ಯಂಡ್ ಮತ್ತೆ ಕಲರ್ಸ್ ವಾಹಿನಿ ಐ ಥಿಂಕ್ ಸುಮಾರು ವರ್ಷಗಳ ನಂತರ ಸೊ ಕಮ್ ಬ್ಯಾಕ್ ಅಂತ ಎಲ್ಲರೂ ಹೇಳ್ತಿದ್ದೀರಾ. ಸೊ ಐ ಥಿಂಕ್ ಐ ಆಮ್ ವೆರಿ ಪ್ರೌಡ್. ತುಂಬ ಖುಷಿ ಆಗ್ತದೆ. ಈ ಒಂದು ತಾರಾ ಬಳಗನೇ ನೀವು ನೋಡಿದ್ರೆ ಎಲ್ಲ ಲೆಜೆಂಡರಿ ಆ್ಯಕ್ಟರ್ಸ್ ಇದ್ದಾರೆ. ಆ್ಯಂಡ್ ಐ ಥಿಂಕ್ ಯಾವ ಕಮರ್ಷಿಯಲ್ ಸಿನಿಮಾಗೂ ಕಮ್ಮಿ ಇಲ್ಲ ನನ್ನ ದೇವರು. ಟೆಕ್ನಿಷಿಯನ್ಸ್ ಆಗಿರ್ಬೋದು, ಇಡೀ ತಂಡ ಆಗಿರ್ಬೋದು, ಶೂಟ್ ಮಾಡ್ತಿರೋ ರೀತಿ ಆಗಿರ್ಬೋದು. ಸೊ ಶ್ರುತಿ ಮ್ಯಾಮ್ ಅವರ ಒಂದು ಸಂಸ್ಥೆಯಿಂದ ಅದ್ಭುತವಾದಂತಹ ಪ್ರಾಜೆಕ್ಟ್ಸ್ ಆಲ್ರೆಡಿ ಬಂದಾಗಿದೆ. ಸೊ ಇದು ಮತ್ತೊಂದು ಅನ್ನೋ ಒಂದು ಕಾನ್ಫಿಡೆನ್ಸ್ ನನ್ನಲ್ಲಿದೆ. ಸೊ ಇದು ಗೆಲ್ಲುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಬೇಕು ಅಷ್ಟೇ. ಥ್ಯಾಂಕ್ ಯು. ಏನು ಹೇಳೋಕೆ ಇಷ್ಟಪಡ್ತೀರಾ ಮ್ಯಾಮ್ ಇದ್ರ ಬಗ್ಗೆ? ಮತ್ತೊಂದು ಸರಿ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು, ಆಶೀರ್ವಾದಗಳು. ಶ್ರುತಿ ಮೇಡಮು ಮರ ಇದ್ದಂಗೆ. ಮರದಲ್ಲಿ ಫಲಗಳನ್ನು ತಿನ್ನೋದಕ್ಕೆ ಆಸೆ ಪಡಬೇಕು. ಹಾಗೆ ಕಲಾವಿದರೆಲ್ಲ ಮರ ಇದ್ದರೆ ಫಲ ಸಿಗುತ್ತೆ, ಮರ ಇಲ್ಲಾಂದರೆ ಫಲ ಸಿಗೋಲ್ಲ. ಒಂದು ಹೆಣ್ಣು ಮಗಳು ಎಲ್ಲ ವಾಹಿನಿಯಲ್ಲೂ ಕೂಡ ಎಲ್ಲ ಕಲರ್ಸ್ ಇರ್ಬೋದು ಅಥವಾ ಜೀ ಕನ್ನಡದಲ್ಲಿ ಅತ್ಯುತ್ತಮ ಒಂದು ಸೀರಿಯಲ್ಗಳನ್ನು ಕೊಟ್ಟಿದ್ದಾರೆ. ಅದು ದೇವಿ ಇರ್ಬೋದು, ಒಂದು ಸಂಸಾರಿಕ ಇರ್ಬೋದು, ಒಂದು ಹೆಣ್ಣು ಮಗಳ ತ್ಯಾಗ ಇರ್ಬೋದು. ಈ ಥರ ಎಲ್ಲ ನಾವು ನೋಡ್ತಾ ಇದ್ವಿ ಕುಂತು 6 ಗಂಟೆ 7 ಗಂಟೆ ಆದರೆ ಬರೀ ಟಿ ವಿ ಮುಂದೆ ಕೂತ್ಕೊಂಡು ನೋಡ್ತಾ ಇದ್ವಿ. ಅಂತಹ ಒಂದು ಅದ್ಭುತ ಶ್ರುತಿಯಮ್ಮ ಈಗ ಒಂದು ನನ್ನ ದೇವರು ಅಂತ ಸೀರಿಯಲ್ ಮಾಡ್ತಾ ಇದ್ದಾರೆ. ನಮ್ಮನ್ನೆಲ್ಲ ಗುರ್ತಿಸಿ ಪಾತ್ರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಆಕೆಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು. ಮತ್ತು ನೀವೆಲ್ಲ ನಮಗೆ ಸಪೋರ್ಟ್ ಮಾಡಬೇಕು. ನೀವಿದ್ದರೆ ನಾವು, ನೀವಿಲ್ಲ ಅಂದರೆ ನಾವಿಲ್ಲ. ಸೊ ಈ ಸೀರಿಯಲ್ಲು ಯಶಸ್ವಿ ಆಗಬೇಕು. ರಮೇಶ್ ಸರ್ ಬೆಳಗ್ಗೆ 7 ಗಂಟೆಯಿಂದ ನಮ್ಮ ಜೊತೇಲಿ ಗುದ್ದಾಡಿ 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 ಸಂಜೆವರೆಗೂ ಗುದ್ದಾಡ್ತಾನೆ ಇರ್ತಾರೆ. ಅಷ್ಟೊಂದು ಅದ್ಭುತವಾದ ನಿರ್ದೇಶನ ಅವ್ರದ್ದು. ಅವ್ರ ನಿರ್ದೇಶನದಲ್ಲಿ ಪಾತ್ರ ಮಾಡೋಕ್ಕೆ ನಾವೆಲ್ಲ ಪುಣ್ಯ ಮಾಡಿದ್ದೀವಿ. ಸೊ ಅವರಿಗೂ ಕೂಡ ನೀವೆಲ್ಲ ಒಳ್ಳೆಯದನ್ನು ಹರಿಸ್ಬೇಕು. ಇವತ್ತೇನು ಮಾಧ್ಯಮದವರು ಬಂದಿರಿ, ನಿಮಗೆಲ್ಲರಿಗೂ ಇನ್ನೊಂದು ಸರಿ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ನನ್ನ ಜೀವನದಲ್ಲಿ ಇದು ಮೊಟ್ಟ ಮೊದಲನೇ ಧಾರಾವಾಹಿ. ನಾನು ಇಲ್ಲಿವರೆಗೆ ಯಾವ ದೈನಿಕ ಧಾರಾವಾಹಿಯಲ್ಲೂ ಪಾತ್ರ ಮಾಡಿಲ್ಲ. ಇದರಲ್ಲಿ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ
ನಾನು ಶ್ರುತಿ ನಾಯ್ಡು ಮೇಡಮ್ ಅವರಿಗೆ ಮುಖ್ಯವಾಗಿ ಅವರಿಗೆ ನನ್ನ ಕೃತಜ್ಞತೆಗಳು. ಹಾಗೆ ರಮೇಶ್ ಇಂದ್ರ ಸರ್ಗೂ ನನ್ನ ಕೃತಜ್ಞತೆಗಳು. ರಮೇಶ್ ಇಂದ್ರ ಸರ್ ಒಂದು ಮಾತು ಹೇಳಿದ್ರು, ವಿಮನ್ ಅವರವರು ತಿಂದಾಕಿದ್ದಾರೆ ಅಂತ. ಅದು ಅಕ್ಷರಶಃ ನಿಜ. ಯಾಕಂದರೆ ನಾನು ಇದರಲ್ಲಿ ತಿಂಡಿ ಪೋತ. ನನಗೆ ನನ್ನ ಕೆಲಸನೇ ತಿಂಡಿ ಮಾಡೋದು, ನಾನು ತಿನ್ನೋದು, ಎಲ್ರಿಗೂ ಹಂಚೋದು. ಅದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಸೊ ಅದು ಇನ್ನೊಂದು ಅರ್ಥದಲ್ಲಿ ಮೊದಲೆಲ್ಲ ಕ್ಯಾನ್ನಲ್ಲಿ ಶೂಟಿಂಗ್ ಆಗ್ತಿತ್ತು, ನೆಗೆಟಿವ್. ಆಗ ಸೈಕಲ್ ಹೊಡಿತಾ ಇದ್ದರೆ ಒಂದೊಂದು ಕ್ಯಾನೇ ವೇಸ್ಟ್ ಆಗೋದು. ಆವಾಗ ಏನು ತಿಂತಾನಪ್ಪ, ಎಷ್ಟು ಕ್ಯಾನ್ ತಿನ್ನಪ್ಪ ಇವನು ಅಂತ. ಇದರಲ್ಲೂ ನಾನು ಹಾಗೇನೆ, ಪುಣ್ಯಕ್ಕೆ ಅದು ಡಿಜಿಟಲ್ ಆದ್ದರಿಂದ ನಾನು ಎಷ್ಟು ಸೈಕಲ್ ಹೊಡೆದ್ರು ರಮೇಶ್ ಇಂದಿರಾ ಸರ್ ಅವರು ಅವರಿಗೆ ತಾಳ್ಮೆ ಪರೀಕ್ಷೆ. ನನ್ನ ಆ್ಯಕ್ಟಿಂಗ್ ಅಂದರೆ ಅವ್ರದ್ದು ಈಗ ಇದರಿಂದ ಸೀರಿಯಲ್ ಇನ್ನೊಂದು ವರ್ಷ ಕೂಡ ನಾನಿದ್ದರೆ ಅವರು ಒಳ್ಳೆ ಸನ್ಯಾಸಿ ಆಗ್ಬೋದು, ಅಷ್ಟು ಸಹನೆಯನ್ನು ಪಡ್ಕೊಂಡು. ಅಂದರೆ ನನ್ನ ಮೊದಲನೇ ಧಾರಾವಾಹಿ, ಹಾಗಾಗಿ ನಾನೀಗ ಓಪನ್ ಆಗಿ ಹೇಳಿ ಮುಂದೆ ಅವರು ಅರ್ಥ ಮಾಡ್ಕೋತಾರೆ ಅಂತ. ಯಾಕಂದರೆ ಈ ನನ್ನಂಥ ಮರಗಳಿಂದ ಕಟ್ಕೊಂಡು ಆದರೆ ಒಂದು ಒಳ್ಳೆಯ ಅನುಭವ, ನನಗೆ ಹೊಸ ಅನುಭವ ಆದ್ದರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ಸ್ವಲ್ಪ ದಿವಸ ಆದಮೇಲೆ ಸರಿ ಹೋಗ್ಬೋದು ಸರ್. ಬಟ್ ತುಂಬ ಖುಷಿ ಆಗುತ್ತೆ. ಆಮೇಲೆ ಎಷ್ಟು ಈ ಕಲಾವಿದರೆಲ್ಲ ಇವ್ರನ್ನೆಲ್ಲ ಕಿರುತೆರೆಯಲ್ಲಿ ನೋಡ್ತಿದ್ದ. ಈಗ ಮಯೂರಿ, ಅವಿನಾಶ್ ಅವರು ನಮಗೆ ಹಳೆ ಫ್ರೆಂಡು. ಅವರು ಈಗ ಎಲ್ಲ ಇವ್ರನ್ನೆಲ್ಲ ಕಿರುತೆರೆಯಲ್ಲಿ ನೋಡ್ತಿದ್ದೀನಿ. ಇವತ್ತು ಅವ್ರ ಜೊತೆ ವರ್ಕ್ ಮಾಡ್ತಿದ್ದೀನಿ ಅಂತಂದರೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಅದಕ್ಕೆ ನೀವು ಟ್ರೈಲರ್ ನೋಡಿದ್ರಿ, ಎಷ್ಟು ರಿಚ್ ಆಗಿದೆ, ಒಂದು ದೊಡ್ಡ ಸಿನಿಮಾ ಥರ ಇದೆ. ಅಷ್ಟು ಖರ್ಚು ಮಾಡ್ತಿದ್ದಾರೆ, ಅಷ್ಟು ಕ್ವಾಲಿಟಿ, ಅಷ್ಟು ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದಾರೆ. ಹಾಗೆ ನಾನು ಮತ್ತೊಮ್ಮೆ ಶ್ರುತಿ ಮೇಡಮ್ಗೂ ರಮೇಶ್ ಇಂದ್ರ ಸರ್ಗೂ ಕೃತಜ್ಞತೆ ಹೇಳ್ತೀನಿ. ಧನ್ಯವಾದಗಳು. ಇಲ್ಲಿ ಸೇರಿರುವ ಎಲ್ಲರಿಗೂ ನಿಮ್ಮ ರೇಖಾದಾಸ್ ಮಾಡುವ ನಮಸ್ಕಾರಗಳು, ಹಾಗೂ ಮಾಧ್ಯಮವರೆಗೂ ಕೂಡ ನನ್ನ ನಮಸ್ಕಾರಗಳು. ವೇದಿಕೆ ಮೇಲೆ ಕೂತಿರತಕ್ಕಂಥ ಎಲ್ಲ ಹಿರಿಯ ವ್ಯಕ್ತಿಗಳಿಗೂ ಸಹ, ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರಗಳು. 6 ವರ್ಷ ಕೆಲಸ ಇಲ್ಲದ ಕಾರಣ ಮನೆಯಲ್ಲೇ ಕೂತಿದ್ದೆ ನಾನು. ಜನನೇ ನನ್ನ ಮರೆತು ಬಿಟ್ಟಿದ್ರು. ಅಂಥ ಟೈಮಲ್ಲಿ ಕೆಲಸ ಇಲ್ಲದ ಕಾರಣ, ಕಷ್ಟ ಇದ್ದದ ಕಾರಣ, ಆ ಟೈಮಲ್ಲಿ ನನಗೆ ಶ್ರುತಿ ನಾಯ್ಡು ಮ್ಯಾಮ್ ಪ್ರೊಡಕ್ಷನಿಂದ ಕಾಲ್ ಬಂತು. ಕಾಲ್ ಬಂದಾಗ ಶ್ರುತಿ ನಾಯ್ಡು ಪ್ರೊಡಕ್ಷನಿಂದ ಕಾಲ್ ಮಾಡ್ತಿರೋದು ಮ್ಯಾಮ್ ಅಂದ ತಕ್ಷಣ ಕಿವಿ ದೊಡ್ಡದಾಗೋಯ್ತು. ನನಗೆ ತುಂಬ ಖುಷಿ ಆಗೋಯಿತು. ನನಗೆ ನಿಜವಾಗ್ಲೂ ಅಲ್ಲಿಂದ ಕಾಲ್ ಬಂತ ಅಂತ. ಆ ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ದೇನೋ ಗೊತ್ತಿಲ್ಲ ನನಗೆ. ನಾನು ಕಷ್ಟದಲ್ಲಿದ್ದಾಗ ನನ್ನನ್ನು ಕರೆದು ಅವರ ಸೀರಿಯಲಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಾರೆ. ಎಷ್ಟೋ ವರ್ಷಗಳ ನಂತರ ಮತ್ತೆ ನಾನು ಟಿ ವಿ ಸೀರಿಯಲ್ಗೆ ಬಂದೆ. ಇದು ಶ್ರುತಿ ನಾಯ್ಡು ಮ್ಯಾಮ್ನೇ ಕಾರಣ. ಅವರಿಗೆ ದೇವರು ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ. ಯಾಕೆಂದರೆ ನನ್ನಂಥ ಬಡ ಕಲಾವಿದೆ ಆಗಲಿ, ಹಿರಿಯ ಕಲಾವಿದೆಗಾಗಲಿ ಕೆಲಸ ಇಲ್ಲದ ಕಾರಣ ಕರೆದು ಕೆಲಸ ಕೊಟ್ಟಿದ್ದು ಅದು ನನ್ನ ಸೌಭಾಗ್ಯ ಅನ್ಕೋತೀನಿ. ಅವ್ರ ಪ್ರೊಡಕ್ಷನನ್ನು ವರ್ಕ್ ಮಾಡ್ತಾ ಇರೋದು. ಜೊತೆಯಲ್ಲಿ ನನಗೆ ಕನ್ನಡ ಓದಕ್ಕೆ ಬರೋಲ್ಲ. ಡೈಲಾಗ್ಸ್ ಕೊಟ್ಟಾಗ ರಮೇಶ್ ಸರ್ 1-2 ಸಲ ಹೇಳ್ತಾರೆ, ಅದನ್ನ ಕೇಳಿಸ್ಕೊಂಡು ಪಾತ್ರ ಮಾಡ್ತಾ ಇದ್ದೆ. ಚಿಕ್ಕ ಮಕ್ಕಳಿಗೆ ABCD ಹೇಳ್ಕೊಟ್ಟಾಗೆ ಹೇಳ್ಕೊಡ್ತಾರೆ. ನಾನು ಒಬ್ಬಳಿಗೆ ಅಲ್ಲ, ಅಲ್ಲಿ ಪ್ರತಿಯೊಬ್ಬರು ಕಲಾವಿದರಿಗೂ ಅದೇ ಥರನೇ ಅವ್ರು ಹೇಳ್ಕೊಡ್ತಾರೆ. ಸೊ ಅದರಿಂದ ತುಂಬ ಧೈರ್ಯವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಯಿತು. ಈ ಪ್ರೊಡಕ್ಷನಲ್ಲಿ ಫಸ್ಟ್ ಟೈಮ್ ನಾನು ಹೆಜ್ಜೆ ಇಟ್ಟಿದ್ದು. ನನಗೆ ಎಷ್ಟು ನಾನು ಶ್ರುತಿ ಮ್ಯಾಮ್ನ ಹೊಗಳಿದ್ರು ಸಾಲದು. ತುಂಬ ಥ್ಯಾಂಕ್ಸ್ ಮ್ಯಾಮ್, ಶ್ರುತಿ ಮ್ಯಾಮ್ ಆ್ಯಂಡ್ ರಮೇಶ್ ಸರ್ ಪ್ರೊಡಕ್ಷನಲ್ಲಿ ಕೆಲಸ ಕೊಟ್ಟಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ನಾನು ಹೀರೋಯಿನ್ ತಾಯಿ ಪಾತ್ರ ಮಾಡ್ತಾ ಇದ್ದೀನಿ. ಮಯೂರಿ ಅವ್ರ ತಾಯಿ ಮಾಧವಿ ಅನ್ನೋ ಪಾತ್ರ ಮಾಡ್ತಾ ಇದ್ದೀನಿ. ನನ್ನ ಪಾತ್ರ ನೆಗೆಟಿವ್ ಶೇಡು ಇದೆ, ಪಾಸಿಟಿವ್ ಶೇಡ್ ಇದೆ, ಅದು ಎರಡೂ ಇದೆ. ಒಳ್ಳೆಯ ತಾಯಿನೂ ಇರ್ತೀನಿ. ಕೆಲವು ಕಡೆ ಸ್ವಲ್ಪ ಎರಡನೇ ತಾಯಿ ಏನಂತಾರೆ ಅದು ಮಲ್ತಾಯಿ, ಅದು ತೋರಿಸ್ಬಿಡ್ತೀನಿ ನಾನು ಕೆಲವು ಸಲ. ಸೊ ಆ ಥರ ಇದೆ. ಮ್ಯಾಮ್ ಹೇಳಿದ್ದಾರೆ, ಈ ಪಾತ್ರ ನಿನ್ನನ್ನು ಎಲ್ಲೋ ಕರ್ಕೊಂಡು ಹೋಗುತ್ತೆ ರೇಖಮ್ಮ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಆಲ್ ದಿ ಬೆಸ್ಟ್ ಅಂತ ಹೇಳಿದ್ದಾರೆ. ನೀವು ನನಗೆ ಆಶೀರ್ವಾದ ಮಾಡಿ ಈ ಸೀರಿಯಲಿಂದ ನನಗೆ ಯಾವಾಗಲೂ ಕೆಲಸ ಸಿಗಲಿ,
ನನ್ನ ಪರಿವಾರನ ಸಾಕೋದಕ್ಕೆ ನನಗೊಂದು ದಾರಿ ಇದೊಂದು ಸೀರಿಯಲ್ ಅನ್ಕೋತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನ್ಸುತ್ತೆ ಅಥವಾ ನಿಮ್ಮ ಮನೇಲಿ ಫೀಡ್ಬ್ಯಾಕ್ ಹೇಗಿತ್ತು? ಯಾಕಂದರೆ ನಿಮ್ಮ ಮನೇಲಿ ದೊಡ್ಡ ಕುಟುಂಬ ಎಲ್ಲರನ್ನೂ ಕೇಳ್ಕೊಳ್ತೀರಾ ಅನ್ಕೋತೀನಿ, ಸೀರಿಯಲ್ಗೆ ಎಂಟ್ರಿ ಆಗ್ತಿದ್ದೀನಿ ಅಂತಿದ್ದಂಗೆ. ಸೊ ಏನೋ ಮಾತುಕತೆ ಆಡಿದ್ರೆ ಮನೆಗಳಲ್ಲಿ ಸೀರಿಯಲ್ಗೆ ಹೋಗ್ತಾರೋ ವಿಚಾರವಾಗಿ? ಯಾರಿಗೂ ಹೇಳಲೇ ಇಲ್ಲ ಆ್ಯಕ್ಚುಲಿ. ಒಳ್ಳೆ ಕೆಲಸ ಮಾಡಿದ್ದೀರಾ. ಯಾಕಂದರೆ ಮೊದಲನೇದಾಗಿ ಫಸ್ಟು ಯಾಕೆ ಸಿನಿಮಾ ಬಿಟ್ಟು ಅನ್ನೋ ಒಂದು ಪ್ರಶ್ನೆ ಎಲ್ರಿಗೂ ಬರುತ್ತೆ. ನಾನು ಎಷ್ಟೊಂದು ಸಲ ನಾನು ಇದು ಮಾಡ್ತಾ ಇದ್ದೀನಿ ಅಂದಾಗ ಅದು ಯಾವುದೂ ಆಗಿಲ್ಲ. ಬಟ್ ಇದು ಒಳ್ಳೆ ಕೆಲಸ ಆಗ್ತಾಯಿದೆ ಅನ್ನೋ ಒಂದು ಉದ್ದೇಶ ಆ್ಯಂಡ್ ಮನಸ್ಸಲ್ಲಿ ನನಗಿತ್ತು. ಆ್ಯಂಡ್ ಇದನ್ನು ಯಾರಿಗೂ ಹೇಳ್ಬಾರ್ದು. ಇದು ಆಚೆ ಬಂದಾಗ ಜನ ಇದ್ರ ಬಗ್ಗೆ ಏನು ಹೇಳ್ತಾರೆ ಅನ್ನೋದು ನಾನು ಕುತೂಹಲದಿಂದ ನಾನೇ ಕಾಯ್ತಾ ಇದ್ದೀನಿ. ಸೊ ದಿಸ್ ಈಸ್ ದ ರೆಸ್ಪಾನ್ಸ್ ಆ್ಯಕ್ಚುಲಿ. ನನ್ನ ಇಡೀ ಫ್ಯಾಮಿಲಿಯಲ್ಲಿ ನನ್ನ ಅಜ್ಜಿಗೆ ಬಿಟ್ಟು ಇನ್ಯಾರಿಗೂ ಹೇಳಿಲ್ಲ. ಸೊ ನೋಡೋಣ ಇನ್ಮೇಲೆ ಏನಾಗುತ್ತೆ ಅಂತ. ಮಯೂರಿ ಅವರು, ಈ ಸೀರಿಯಲಲ್ಲಿ ಏನು ನಿಮ್ಮ ಈಗ ದೇವರು ಅಂತಲೇ ಇರುತ್ತಾ ನಿಮ್ಮದು ಹೈಲೈಟ್ ಆಗುವಂಥದ್ದು ವರ್ಡು? ಯಾಕಂದರೆ ಲಾಸ್ಟ್ ಸೀರಿಯಲಲ್ಲಿ ಬೇರೆ ಇತ್ತು. ಸೊ ಈ ಸೀರಿಯಲಲ್ಲಿ ಪಾತ್ರದ ಹೆಸರು ಕೂಡ ಮಯೂರಿನೇ. ಈಕೆ ಒಂದು ಬಡ ಕುಟುಂಬದಲ್ಲಿ ಬೆಳೀತಿರೋ ಒಂದು ಅನಾಥೆ. ಸೊ ದೇವರನ್ನ ಅವಳು ನಂಬ್ತಾಳೆ, ಆದರೆ ಸಚ್ಚಿದಾನಂದ ದಣಿಗಳು ದೇವ್ರ ರೂಪದಲ್ಲಿ ಅವರು ಜೀವನ ನಿರೂಪಿಸ್ತಾರೆ ಅವಳಿಗೆ. ಹಾಗಾಗಿ ಅವರನ್ನೇ ನೋಡಿ ಬೆಳೀತಿರೋ ಒಂದು ಹುಡುಗಿ. ಹಾಗಾಗಿ ತುಂಬ ಶೇಡ್ಸ್ ಇದೆ. ಶ್ರುತಿ ಮ್ಯಾಮ್ ಈ ಪಾತ್ರ ಬರೆಯುವಾಗ ಏನು ಯೋಚನೆ ಮಾಡಿದ್ರೋ ಗೊತ್ತಿಲ್ಲ, ಎಷ್ಟು ಅದ್ಭುತವಾಗಿದೆ ಅಂದರೆ ಸಿಕ್ಕಾಪಟ್ಟೆ ಸ್ವಾಭಿಮಾನಿ. ತಪ್ಪು ಎಲ್ಲಿ ನಡೀತಿದೆ ಅಲ್ಲಿ ಒಂದು ಧ್ವನಿ ಎತ್ತುತ್ತಾಳೆ, ಎಲ್ಲಿ ಸರಿ ನಡೀತಿಲ್ವೋ ಅಲ್ಲೂ ಧ್ವನಿ ಎತ್ತುತ್ತಾಳೆ. ತುಂಬ ಅಮಾಯಕಿ, ಮನೇಲಿ ತುಂಬ ಸೌಮ್ಯತೆಯಿಂದ ಇರ್ತಾಳೆ. ಸೊ ಐ ಥಿಂಕ್ ಒಂದು ಹುಡುಗಿ ಅಂದರೆ, ಒಂದು ಹೆಣ್ಣಂದರೆ ಹೇಗಿರಬೇಕು ಅಂತ ತುಂಬ ಸುಂದರವಾಗಿ ಹೆಣೆದಿರುವಂಥ ಒಂದು ಪಾತ್ರ ಇದು. ಸೊ ನಾನಂತೂ ತುಂಬ ಖುಷಿಯಿಂದ ಇದನ್ನು ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಐ ಆಮ್ ಶೋರ್ ಜನಕ್ಕೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ನಿಜವಾದ ಹೆಸರು ಯುಕ್ತ, ಪಾತ್ರದ ಹೆಸರು ಸಾಕ್ಷಿ ಅಂತ. ಕನ್ನಡದಲ್ಲಿ ಇದಕ್ಕೂ ಮುಂಚೆ ತುಂಬ ಅವಕಾಶಗಳು ಬರ್ತಾ ಇತ್ತು ಹೀರೋಯಿನ್ ಆಗಿನೇ. ಆದರೆ ಯಾವುದು ಅದೇ ಸರ್ ಹೇಳಿದಾಗೆ ಕೆಲವು ಟೈಮಲ್ಲಿ ಯಾವುದು ಕೂಡ ಬರಲ್ಲ ನಾವು ಮಾಡಬೇಕು ಅಂತ ಹೊರಟಾಗ. ಆದರೆ ಈ ಪ್ರಾಜೆಕ್ಟ್ ನನಗೆ ಬಂದಾಗ ಹೇಳ್ತಾರಲ್ಲ, ನಾವು ಪಾತ್ರನ ಆಯ್ಕೆ ಮಾಡ್ಕೊಳ್ಳೋದಲ್ಲ, ಪಾತ್ರ ನಮ್ಮನ್ನು ಆಯ್ಕೆ ಮಾಡ್ಕೊಳ್ಳುತ್ತೆ ಅಂತ. ಸೊ ಅದು ನನಗೆ ಈ ಪಾತ್ರದಲ್ಲಿ ತುಂಬ ಸ್ಟ್ರಾಂಗಾಗಿ ಫೀಲ್ ಆಯಿತು ನನಗೆ. ಸಾಕ್ಷಿ ಪಾತ್ರ ಬಂದು ಸಂಪೂರ್ಣವಾಗಿ ಅಲ್ದಲೇ ಇದ್ರೂ ಬಹಳಷ್ಟು ವಿಚಾರಗಳು ನನಗೂ ಸಾಕ್ಷಿಗೂ ತುಂಬ ಹೊಂದಾಣಿಕೆ ಹೋಲುತ್ತೆ. ಅವಳ ನೇರ ನುಡಿಯಾಗಿರ್ಬೋದು, ಅಥವಾ ಒಂದು ದಿಟ್ಟತನ ಮತ್ತು ಸ್ವಾಭಿಮಾನಿ ಆ್ಯಂಡ್ ವೆರಿ ಬೋಲ್ಡ್ ಆ್ಯಂಡ್ ಡೇರಿಂಗ್ ಗರ್ಲ್. ತುಂಬ ಧೈರ್ಯವಂತೆ, ಯಾರಿಗೂ ಜಗ್ಗಲ್ಲ, ಯಾರಿಗೂ ಬಗ್ಗಲ್ಲ. ಆ್ಯಂಡ್ ತಪ್ಪು ತಂದೆ ಜೊತೆ ಅವಳಿಗೆ ಸ್ವಲ್ಪ ಅಸಮಾಧಾನ ಇರುತ್ತೆ. ಆದರೆ ಆ ಕಾರಣದಿಂದ ಅವಳು ತಂದೆಯಿಂದ ದೂರ ಉಳಿದಿರ್ತಾಳೆ. ಅಂದರೆ ಬೇಸಿಕಲಿ ಏನಾಗುತ್ತೆ ಹ್ಯೂಮನ್ ಸೈಕಾಲಜಿ ಬಗ್ಗೆ ಅಂತ ಬಂದಾಗ, ಮನದ ಆಳದಲ್ಲಿ ನಾವು ಯಾವುದು ಬೇಕು ಅಂತಿರುತ್ತೋ ಅದನ್ನೇ ನಾವು ವಿರೋಧಿಸ್ತಿರ್ತೀವಿ. ಸೊ ಅವಳಿಗೆ ತಂದೆ ಪ್ರೀತಿನೂ ಬೇಕಿರುತ್ತೆ, ಟು ಬಿ ಫ್ರ್ಯಾಂಕ್ ಆಗಿ. ಆದರೆ ಅದು ಸಿಕ್ಕಿಲ್ಲ ಅವಳಿಗೆ ಅನ್ನೋ ಥರದ್ರಲ್ಲಿ ಅವಳು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅದನ್ನು ಅಲ್ಲಿ ಏನಂತಾರೆ, ಅದನ್ನು ಫ್ಯಾಕ್ಟ್ನ ಆಕ್ಸೆಪ್ಟ್ ಮಾಡಿಕೊಂಡು ಅವಳ ಲೈಫ್ನ ಅವಳು ಸ್ವಾಭಿಮಾನದಿಂದ ಲೀಡ್ ಮಾಡ್ತಾ ಇರ್ತಾಳೆ. ಆ್ಯಂಡ್ ಶ್ರುತಿ ಮ್ಯಾಮ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ನಾನು ಈ ಪ್ರಾಜೆಕ್ಟ್ ಮಾಡೋದಕ್ಕೆ ಮೇಯ್ನ್ ರೀಸನ್ನೇ ಅವರು. ಆ್ಯಂಡ್ ಶಿ ಈಸ್ ವೆರಿ ಸ್ವೀಟ್ ಆ್ಯಂಡ್ ವೆರಿ ಲವಿಂಗ್ ಪರ್ಸನ್. ಆ್ಯಂಡ್ ನೋ, ಇಟ್ ಈಸ್ ಅ ಫ್ಯಾಕ್ಟ್ ಮ್ಯಾಮ್, ದಿಸ್ ಇಸ್ ಅ ಟ್ರೂ, ನಿಮಗೂ ಗೊತ್ತು ಅದು. ಓಕೆ, ಆಡಿಯನ್ಸಿಗೆ ನನ್ನ ಕಡೆಯಿಂದ, ನನ್ನ ಪ್ರೀವಿಯಸ್ ಆಡಿಯನ್ಸಿಗೆ ನನ್ನನ್ನು ಬೇರೆ ರೀತಿಯಲ್ಲೇ ನೋಡಿದ್ದಾರೆ. ಇದು ನಾನು ಟೋಟಲಿ ಗ್ರಾಸ್ಟಿಕ್ ಚೇಂಜ್ ಅಂತ ಹೇಳ್ಬೋದು ಅವರಿಗೆ. ಅವ್ರು ನನ್ನ ಈ ಒಂದು ಪಾತ್ರದಲ್ಲಿ ಆಕ್ಸೆಪ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡು, ಹೊಸ ಆಡಿಯನ್ಸಿಗೂ ಕೂಡ ನನ್ನ ಕಡೆಯಿಂದ ತಂದೆಯಿಂದ ಪ್ರೀತಿನ ದೂರ ಮಾಡಿಕೊಂಡು ನಿಮ್ಮೆಲ್ಲರ ಪ್ರೀತಿನ ಬಯಸ್ತಾ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ.
ನಿಮ್ಮ ಎಲ್ಲರೂ ಪ್ರೀತಿ ಆಶೀರ್ವಾದ ನನಗೆ ಸಿಗುತ್ತೆ ಅನ್ನೋ ನಂಬಿಕೆ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.